ಅಂತ ಹೇಳ್ದೆ. ಅಳ್ಬೇಡ, ಯಾಕೆ ಹೇಳ್ತಿದೀಯಾ? ಯಾಕೆ ಹೇಳೋದು? ಈ ಡಾಕ್ಟ್ರು ಬರ್ತಾನೆ ನೋಡಿ, ಬಂದು ನೋಡು, ಡಾಕ್ಟ್ರು ಬಂದಿಲ್ಲ, ಡಾಕ್ಟ್ರು ನೋಡ್ತಿದ್ದ. ಯಾಕೋ ಭಾಳ ಚೆನ್ನಾಗಿಲ್ಲ, ಮನೆಯಿಂದ ಬಂದಾಗ ಏನಾಯ್ತಮ್ಮ? ಏನಾಯ್ತು? ಒಳ್ಳಮ್ಮ. ಹಾಂ. ಏನಾಯ್ತಮ್ಮ? ಯಾಕೆ ಎತ್ಕಂತಿದ್ದ ಸುಮ್ಮನೆ ಬಿಡ್ತು ಪಾಪ. ನೋಡಮ್ಮ, ನೀವು ಯಾಕೆ ಹೇಳ್ತಾ ಇರ್ತೀನಿ ಅಂತ ಗೊತ್ತಾಯ್ತಾ ನಿಮಗೆ? ಇಲ್ಲ ಮೇಡಮ್, ಯಾಕಂತ ಗೊತ್ತಾಯ್ತು ನೋಡ್ರಿ, ಇವೆಲ್ಲ ಈ ಥರ ಚುಚ್ಚೋದು ಇವೆಲ್ಲ ಚುಚ್ಚುತ್ತಾವೆ ಮಕ್ಕಳಿಗೆ. ಹೌದಾ? ನೀವು ಎತ್ಕೊಂಡಾಗ ನೋಡ್ರಿ, ಬಳೆ ಇಷ್ಟೊಂದು ಬಳೆ ನೀವು ಅಕ್ಕ ನೋಡ್ರಿ, ನೀವು ಇಟ್ಕೊಂಡಾಗ ತಲೆ ಗೊತ್ತುತ್ತೆ. ಹೌದಾ? ಸೊ ಬಾಣಂತೀರಂದ್ರೆ ಕಾಟನ್ ಬಟ್ಟೆ, ಕಾಟನಿಂದು ಚೂಡಿದಾರ, ಕಾಟನ್ ಗೌನ್ ಅಂತ ಹಾಕೋಬೇಕು. ಕಾಟನ್ ಸೀರೆ ಉಟ್ಕೊಳ್ರಿ. ಆ ಥರ ಮಕ್ಕಳಿಗೆ ಒಂದು ಸ್ವಲ್ಪ ಎತ್ಕೊಂಡ್ರೆ ಕಂಫರ್ಟ್ ಆಗುತ್ತೆ. ಸೊ ಅವಕ್ಕೆ ಚುಚ್ಚೋದು ಅದೆಲ್ಲ ಆತಂದ್ರೆ ಸರಿ ಥರ ಹಾಳಕ್ಕೆ ಶುರು ಮಾಡ್ತಾವೆ ನೋಡ್ರಿ. ಆದಷ್ಟು ಹತ್ತಿ ಕಾಟನ್ ಬಟ್ಟೆ ಯೂಸ್ ಮಾಡಿರಿ. ಹತ್ತಿ ಸೀರೆ ಅಥವಾ ಹತ್ತಿದ ಚೂಡಿದಾರ ಆ ಥರ ಯೂಸ್ ಮಾಡ್ಕೊಳ್ಳಿ. ನೋಡಿ ಎತ್ಕೊಳ್ಳಿ, ನೋಡೋಣ ಎತ್ಕೊಳ್ಳಿ. ಹಾಂ, ಅದೇ ಮೇಡಮ್, ನಾನು ಹಂಗೆ ಫಾಲೋ ಅಪ್ಪಿಗೆ ಬಂದಿರಲ್ಲ. ಹಾಂ, ಚೆಸ್ಟ್ ಎಲ್ಲ ಕ್ಲಿಯರ್ ಐತಮ್ಮ? ಆರಾಮಾಗಿ ಪಾಪ ಹಾಲು ಚೆನ್ನಾಗಿ ಕುಡಿತೈತಾ? ತೂಕ ಜಾಸ್ತಿ ಆಗೈತಲ್ಲ? ಇದು 2.3 2.5 ಆಗೈತಾ? ಹಾಂ, ಚೆನ್ನಾಗಿತ್ತು ತೂಕ. ಥ್ಯಾಂಕ್ ಯು.